ಚಾನಲ್ ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬಾನೇ ಎದೆ ನೋವಿಗೆ ಎಲ್ಲ ತುಂಬಾನೇ ಒಳ್ಳೇದಾಗುವಂತ ರೆಸಿಪಿ ತಗೊಬಂದಿದ್ದೀನಿ. ಇದು ಬಂದ್ಬಿಟ್ಟು ಬ್ಲೆಡ್ ಮೇಕೆದು ಒಂದು 1/4 kg ಅಷ್ಟಿದೆ ಅನ್ಕೋತೀನಿ. ಇದನ್ನ ಯಾವ ರೀತಿ ನಾವು ಫ್ರೈ ಮಾಡ್ಕೊಂಡು ಇದು ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಅಮ್ಮ ಆವಾಗ ನಾವೇ ಮೇಕೆ ಎಲ್ಲ ಕುಯ್ಸಿದ್ರೆ ಬ್ರೆಡ್ ಫುಲ್ಲು ನಾವೇ ತಗೊಬರ್ತಿದ್ವಿ. ತಲೆ ಕಾಲು ಅದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬಾಣಂತಿರಿಗೆಲ್ಲ ಜಾಸ್ತಿ ಮಾಡ್ಕೊಡ್ತಾ ಇರೋದು ಹುಡುಗಿರು ದೊಡ್ಡವರಾದಾಗ ಆ ಥರದ್ದು. ಆಮೇಲೆ ಬಾಣಂತಿರಿಗಂತೂ ತುಂಬಾ ಮಾಡ್ಕೊಡ್ತಾರೆ. ಮಗುಗೆ ಹಾಲು ಜಾಸ್ತಿ ಬರುತ್ತೆ, ತಲೆಕಾಲು ಮಾಂಸ ಈ ಥರ ಬ್ಲೆಡ್ಡು ಎಲ್ಲ ಮಾಡಿಕೊಟ್ರೆ ಮಗುಗೆ ಹಾಲು ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಮಾಡಿಕೊಡ್ತಾರೆ. ಆ ಥರ ಇದು ಎದೆ ನೋವಿಗೆ ಆ ಥರ ಇದಕ್ಕೆಲ್ಲ ತುಂಬಾ ಒಳ್ಳೇದಿದು. ಯಾವಾಗಲಾದ್ರೂ ಒಂದೊಂದ್ಸಲ ಮಾಡ್ಕೊತೀನಿ, ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಲನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಫಸ್ಟು ನಾನು ಇದು ಬ್ಲೆಡ್ಡು ತೊಗೊಂಡಿದ್ದೀನಿ. ಇದಕ್ಕೆ ಏನೇನಪ್ಪ ಬೇಕು ಅಂದರೆ ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಅರಿಶಿನ, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಕಾಳು ಮೆಣಸು ಪುಡಿ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ, ಅದು ಒಳಗಡೆನಿದೆ, ಅದೊಂದು ಮರ್ತುಬಿಟ್ಟೆ, ಉಪ್ಪು, ಎಣ್ಣೆ ಎಲ್ಲ ಅಲ್ಲೇ ಇರುತ್ತೆ. ಇದಿಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟ್ ಇದು ನೀರಲ್ಲಿ ಬೇಯಿಸ್ಕೋಬೇಕು. ಡೈರೆಕ್ಟಾಗಿ ಹಾಕಿನೂ ಮಾಡ್ತಾರೆ. ಇದನ್ನ ಆಲ್ರೆಡಿ ನಾನು 4-5 ಸಲ ತೊಳೆದ್ಬಿಟ್ಟು ಕ್ಲೀನಾಗಿ ತೊಗೊಂಡಿದ್ದೀನಿ. ಆದರೂ ಅದು ಬ್ಲೆಡ್ ಆಗಿರೋದು ನೀವು ಎಷ್ಟಾದ್ರು ತೊಳೆದ್ರೂ ಅದು ರೆಡ್ ಕಲರೇ ಬರ್ತಾ ಇರುತ್ತೆ. ಆದರೂ 4-5 ಸಲ ತೊಳೆದಿದ್ದೀನಿ, ನೀಟಾಗಿ ತೊಳೆದ್ಕೊಂಡಿದ್ದೀನಿ. ಇವಾಗ ತಿರ್ಗಾ ಇದು ಬೇಯಿಸ್ಕೊಂಡು ಆಮೇಲೆ ಇದನ್ನೆಲ್ಲ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಇದು ಬೇಯಿಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಫಸ್ಟು ನೀರು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂಚೂರು ನೀರು ಕಾಯಬೇಕು, ಕಾದ್ಮೇಲೆ ಅದು ಹಾಕಬೇಕು. ಆಮೇಲೆ ಸ್ಟವ್ ಹಚ್ಚಿದ್ದೀನಿ, ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕಾಯ್ಬೇಕು ನೀರಿದು. ನೀರು ಕಾದ್ಮೇಲೆ ನಾವು ಬ್ಲೆಡ್ನ ಹಾಕೋಬೇಕು. ನೀರು ಕಾಯಲಿ ಸ್ವಲ್ಪ. ಇವಾಗ ಕಾದಿದೆ, ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ಕಾಯಬೇಕು. ಚೆನ್ನಾಗದು ಕಲರ್ ಚೇಂಜ್ ಆಗುತ್ತೆ. ಚೆನ್ನಾಗಿ ಬೆಂದ ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ಜೋಡಿಸ್ತೀನಿ, ಈ ಥರ ಕಲರು ಚೇಂಜ್ ಆಗುತ್ತೆ. ಹೊಟ್ಟೆ ಬ್ಲೆಡ್ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಒಂದ್ಸಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಎದೆ ನೋವಿಗೆ ಆಮೇಲೆ ಹೇಳ್ದಂಗೆ ದೊಡ್ಡವರಾದಾಗ ಹೆಣ್ಮಕ್ಳು ಕೊಡ್ತಾರೆ. ಅವಾಗ ಆ ಟೈಮಲ್ಲಿ ಹೆಣ್ಮಕ್ಳು ಕೊಟ್ಟರೆ ಮೈಗೆ ಹಿಡಿಯುತ್ತೆ ಅಂತ. ದೊಡ್ಡವರಾಗಿರ್ತಾರಲ್ಲ ಆ ಟೈಮಲ್ಲಾದರೆ ಮೈಗೆ ಹತ್ತುತ್ತೆ ಅಂದ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತಾರೆ. ತಲೆಕಾಲಾಗಲಿ, ಮೇಕೆ ತಲೆಕಾಲು ಅವೆಲ್ಲನೂ ಅಡುಗೆ ಮಾಡಿಕೊಡ್ತಾರೆ. ಮತ್ತು ಬಾಣಂತಿರಿಗೂ ಅಷ್ಟೇ, ಯಾಕಂದರೆ ಮಗುಗೆ ಹಾಲು ಜಾಸ್ತಿ ಬರಲಿ ಅಂತ ಈ ಥರ ತಲೆಕಾಲನ್ನೆಲ್ಲ ಸೂಪ್ ಮಾಡಿ ಎಲ್ಲ ಕುಡಿಸಿ ತಿನ್ನಿಸ್ತಾರೆ ಜಾಸ್ತಿ. ತಲೆಕಾಲಿಗೆ ತುಂಬಾ ರೇಟ್ ಇದೆ ಫ್ರೆಂಡ್ಸ್, ತುಂಬಾ ರೇಟ್ ಇದೆ. ಮಾಂಸಕ್ಕಿಂತ ಅದು ಡಬ್ಬಲ್ಲೇ ಇರುತ್ತೆ. ನಮಗಷ್ಟು ಐಡಿಯಾ ಗೊತ್ತಿಲ್ಲ, ನಾವು ತಂದಿಲ್ಲ. ಅವಾಗ ನಮ್ಮ ಮನೆಯಲ್ಲೇ ಮೇಕೆಗಳು ಇರ್ತಿತ್ತು. ಕಟ್ ಮಾಡಿಸಿದಾಗ ತಲೆಕಾಲೆಲ್ಲ ನಾವೇ ಇಟ್ಕೊತಿದ್ವಿ. ಬ್ಲೆಡ್ಡು ತಲೆಕಾಲು ಆ ಥರ ನಾವೇ ಕಟ್ ಮಾಡಿಸಿದ್ರೆ ಮಿಕ್ಕದ್ದು ಮಾರಿಬಿಟ್ಟು ಹಾಕ್ಕೊತಿದ್ವಿ. ಆ ಥರ ಇರ್ತಿತ್ತು. ಈಗೆಲ್ಲ ಹೊರಗಡೆ ತೊಗೋಬೇಕು. ನಾವು ಹೊರಗಡೆ ಹೋಗಿ ತಂದಿಲ್ಲ. ನಮ್ಮ ಅಮ್ಮ ಇದ್ದಾಗ ಮಾಡ್ತೀವಿ. ನಮ್ಮ ಅಮ್ಮನೂ ಇಲ್ಲ, ನಮ್ಮ ಹತ್ರ ಮೇಕೆಗಳು ಏನೂ ಇಲ್ಲ. ಹಾಗಾಗಿ ಇದ್ದಾಗ ಮಾಡ್ಕೊತೀವಿ. ಈಗಿಲ್ಲ ಅಷ್ಟೇ. ತಿನ್ನೋರು ಸಾವಿರಾರು ರೂಪಾಯಿ ಆದರೂ ತೊಗೊಬಂದಿರ್ತಾರೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ ಊರಿಗೆ ಹೋದಾಗ ನೋಡಿದೆ, ಅವ್ರು ಮಾಡ್ಕೊತಾರೆ. ತಲೆಕಾಲಿಗೆಲ್ಲ ಸಾವಿರಾರು ರೂಪಾಯಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾರೆ. ಅಥವಾ ನೀವು ತಿನ್ನೋರಿದೆ ತಿನ್ನಿ, ಇಲ್ಲೇ ಆದರೆ ಮಾಮೂಲಿ ಈ ಥರನಾದರೂ ತೊಗೊಬಂದು ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕು, ಕಲರ್ ಚೇಂಜ್ ಆಗುತ್ತೆ ಅದು ಬೆಂದಮೇಲೆ. ಆಮೇಲೆ ಅದನ್ನು ಚೆನ್ನಾಗಿ ತಿರ್ಗಾ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮೇಲ್ಗಡೆ ಒಂಥರ ಸತ್ತೆ ಥರ ಬರ್ತಾ ಇರುತ್ತೆ. ಅದನ್ನೆಲ್ಲ ತೆಗೆದು ಬಿಡಬೇಕು. ಈ ಥರ ಬರ್ತಾ ಇರುತ್ತಲ್ಲ, ಈ ಕಾಫಿ ಸೊಸು ಥರ ನಿಮಗೆ ಎತ್ಕೊಂಡ್ರೆ ಬಂದ್ಬಿಡುತ್ತೆ. ಅದೆಲ್ಲ ತೆಗೆದು ಬಿಡಬೇಕು. ಅದೆಲ್ಲ ಗಷ್ಟದ ಥರ ನೋಡಿ ಇದು ಬರ್ಬಿಡುತ್ತೆ. ತಗೋಬೇಕು, ಅದು ಸೈಡಿಗೆ ತೆಗೆದ್ಬಿಟ್ಟು ಆಚೆ ಹಾಕಬೇಕು. ಇದು ಕಲರ್ ಚೇಂಜ್ ಆಗುತ್ತೆ. ಇದು ಕಲರ್ ಫುಲ್ಲು ಚೇಂಜ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಬೆಂದಿದೆ. ಇದು ಪಾತ್ರೆ ದೊಡ್ಡದು ನೋಡಿ ಈ ಥರ ಆಗಿದೆ. ಇವಾಗ ಇದನ್ನು ಎರಡು ಕಡೆನೂ ಹಂಗೆ ತಿರುಗಿಸಿ ಬೇಯಿಸಿದ್ದೀನಿ. ಏನೂ ಇಲ್ಲ, ಚೆನ್ನಾಗಿ ಬೆಂದಿದೆ. ಈ ಥರ ಆಗಿದೆ. ಇವಾಗ ಇದನ್ನು ತಣ್ಣೀರಿಗೆ ಹಾಕೋತಾ ಇದ್ದೀನಿ. ಹಾಕೊಂಡು ತಿರ್ಗಿ ಇನ್ನೂ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಇದನ್ನು ತೆಗೆದುಬಿಟ್ಟು ನೀಟಾಗಿ ತಣ್ಣೀರಿಗೆ ಹಾಕ್ಕೊಂಡು ಇವಾಗ ಇದನ್ನು ಇದರಲ್ಲಿ ಇನ್ನೂ 1-2 ಸಲ ವಾಶ್ ಮಾಡ್ಕೊತೀನಿ. ಇನ್ನು ನೀರು ಯೂಸ್ ಇಲ್ಲ, ಇದು ಆಚೆ ಬಿಸಾಕೋದಷ್ಟೇ. ನೀರನ್ನ ಇದನ್ನ ಬೇಯಿಸ್ಕೊಂಡಿದ್ದೀವಲ್ಲ, ನೀರನ್ನು ವೇಸ್ಟ್ ಅದು.
ಇವಾಗ ಇದನ್ನ ನೀವು ಪುಡಿನಾದರೂ ಮಾಡ್ಕೋಬೋದು, ಪೀಸ್ ಆದರೂ ಮಾಡ್ಕೋಬೋದು, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಸಣ್ಣ ಸಣ್ಣದಾಗಿ ಹಂಗೆ ಪೀಸ್ ಮಾಡ್ಕೊತೀನಿ. ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿದ್ದೆ, ಚೆನ್ನಾಗಿರುತ್ತೆ. ಈ ಥರ ಆಗಿದೆ. ಇದು ಸ್ವಲ್ಪ ಇದು ಮಾಡ್ಕೊತೀನಿ. ಇದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಕಬಾಬ್ ಕರ್ದಿರೋ ಎಣ್ಣೆನೇ ಹಾಕೋತಾ ಇದ್ದೀನಿ. ಹಾಕೊಂಡು ಇದಕ್ಕೆ ಎಣ್ಣೆ ಕಾಯಿದೆ. ಅಂದರೆ ಇವಾಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಫಸ್ಟ್ಗೆ ನಾನು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಒಂದೆರಡು ಚಕ್ಕ ಲವಂಗ ಹಾಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸುಮ್ಮನೆ ಲೈಟಾಗಿ ಒಂಚೂರು ಉಪ್ಪು ಹಾಕೊಂಡೋಣ. ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದು, ಅದಕ್ಕೋಸ್ಕರ. ಆಮೇಲೆ ನೋಡ್ಕೊಂಡು ಹಾಕೋಬೇಕು. ಇವಾಗ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಕಬಾಬ್ ಕರ್ದಿರೋ ಎಣ್ಣೆಗೆ ಮಾಡ್ತಾಯಿದ್ದೀನಿ. ಬರೋಣ ಖಾರ ನೋಡ್ಕೊಂಡು ನಿಮಗೆ ಸ್ಪೈಸಿ ಆಗಬೇಕು, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಲ್ರೆಡಿ ಇದಕ್ಕೆ ಅಚ್ಕಾರದ ಪುಡಿ ಇವೆಲ್ಲ ಹಾಕ್ತೀವಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಜಿಡ್ಗೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಳುಮೆಣಸು ಪುಡಿನೂ ಹಾಕ್ಕೊಂಡಿದ್ದೀನಿ ಮತ್ತು ಇದು ಧನಿಯಾ ಪುಡಿ. ಕೊತ್ತಂಬರಿ ಸ್ವಲ್ಪ ಆಮೇಲೆ ಹಾಕೋಣ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಪುಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದ್ರನ್ನೇನಿಲ್ಲ, ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಗುತ್ತೆ. ಏನಾದೇನೋ ಇದು ಮಾಡಬೇಕಂತೇನಿಲ್ಲ. ಹಿಂಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ. ಇಲ್ಲ ಪುಡಿ ಮಾಡ್ಕೊತಿದ್ರೆ ಪುಡಿನೇ ಮಾಡ್ಕೊಂಡು ಹಿಂಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಕೊಂಡು ಚೆನ್ನಾಗಿ ಬೆಂದಿರುತ್ತಲ್ಲ. ಇವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ಇದನ್ನು ಪುಡಿ ಮಾಡ್ಕೊಂಡು ಅದ್ರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಟ್ ಮಾಡಿದ್ರೆ ನೀವು ಚಾಕುಲೆ ಕಟ್ ಮಾಡ್ಕೋಬೋದು. ಇದೇನಿಲ್ಲ, ಕೈಯೆಲ್ಲ ಹಿಂಗೆ ಮುರಿದ್ರೆ ಮುರಿಯುತ್ತಲ್ವ, ಅದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ತುಂಬಾ ಒಳ್ಳೆಯದು. ಎದೆ ನೋವು ಬರಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಎದೆ ನೋವು ಅಂದರೆ ಅಂಥವ್ರು ಮಾಡಿಕೊಟ್ರೆ ಎಲ್ಲರೂ ತಿನ್ಬೋದು. ವಯಸ್ಸಾದವ್ರು ಅಂತಲ್ಲ, ಒಟ್ಟಲ್ಲಿ ಎದೆ ನೋವು ಬರಲ್ಲ. ತುಂಬಾ ಎದೆ ಒಳ್ಳೆಯದು, ಆರ್ಟ್ ಒಳ್ಳೆಯದು ಅಂತಾರೆ. ಇವಾಗ ಇದು ಸಣ್ಣ ಸಣ್ಣದಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ನಾನು ಹೇಳಿದ್ರೆ ಇನ್ನೂ ಇದು ದೊಡ್ಡ ದೊಡ್ಡ ಪುಡಿಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಇನ್ನೂ ನುಣ್ಣಗೆ ಬೇಕಂದ್ರೆ ಮಾಡ್ಕೊಬೋದು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ತಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈ ಥರ ಮಸಾಲೆ ಚೆನ್ನಾಗಿ ಇಟ್ಕೊಳ್ಬೇಕು. ನೋಡ್ಕೊಂಡು ಉಪ್ಪು ಹಾಕೋಬೇಕು. ಮೊದಲೇ ಸ್ವಲ್ಪ ಹಾಕಿದ್ದೀವಿ, ಈಗ ನೋಡ್ಕೊಂಡು ಹಾಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಪೂರಿಗೆಲ್ಲ ಸೂಪರಾಗಿರುತ್ತೆ. ಈಗ ಮಾಮೂಲಿ ಅನ್ನ ಸಾಂಬಾರು ಮಾಡಿದಾಗ ನೆನ್ಸ್ಕೊಳ್ಳೋದು ಮಾಡ್ಕೋಬೋದು. ಏನೋ ಒಂದು ಅನ್ನ ಸಾಂಬಾರು ಮಾಡಿರ್ತೀರ, ಇವಾಗ ನಾವು ಮೊಟ್ಟೆದು ಪಲ್ಯ ಮಾಡ್ಕೊತೀನಲ್ವ, ಆ ಥರ ಮಾಡ್ಕೋಬೋದು. ಸೂಪರಾಗಿ ಆಗುತ್ತೆ.
ನೋಡ್ತಾನೆ ತಿನ್ಬೇಕು ಅನಿಸ್ತಾ ಇರುತ್ತಲ್ಲ ಅಷ್ಟು ಚೆನ್ನಾಗಿ ಬ್ರೆಡ್ ಫ್ರೈ ಬಾಣಂತರಿಗೆ ತುಂಬಾ ಒಳ್ಳೆಯದು ಬ್ರೆಡ್ ಫ್ರೈ. ನೀರೆಲ್ಲ ಸ್ವಲ್ಪ ಹಿಂಗಬೇಕು, ಈ ಕೆಳಗಡೆ ನೀರು ಹಾಕ್ತಾ ಇದೆಯಲ್ಲ ಅದೆಲ್ಲ ಹಿಂಗೋ ಥರ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿಕೊಂಡು ನಿಮ್ಗೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಏನಾದ್ರು ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಸ್ವಲ್ಪ ಉಪ್ಪು ಹಾಕಿದ್ದು ಸ್ವಲ್ಪ ಹಾಕ್ಕೋಬೇಕು. ಖಾರನೂ ಅಷ್ಟೇ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟೆಷ್ಟು ಸ್ಪೈಸಿಯಾಗಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕಿದೆ. ಹಾಗಾಗಿ ಒಂದು 5 ನಿಮಿಷ ನೀರಿನ ಅಂಶೆಲ್ಲ ಹಿಂಗೆ ಫುಲ್ಲು ಇದಾಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀರಿನ ಅಂಶ ಎಲ್ಲ ಹಿಂಡಬೇಕು, ಹಿಂಗೆ ಎಲ್ಲ ಇದಾಗುತ್ತೆ, ಫುಲ್ಲು ಡ್ರೈ ಆಗುತ್ತೆ. ಆ ಥರ ಆಗೋವರೆಗೂ ಇದನ್ನ ಹಿಂಗೆ ಫ್ರೈ ಮಾಡ್ಕೋಬೇಕು. ಮತ್ತು ಈಗ ಇದು ಎಣ್ಣೆ ಬಿಟ್ಕೊಂಡು ರೆಡಿ ಆಗಿದೆ ನೋಡಿ, ಇವಾಗ ರೆಡಿ ಆಗಿದೆ. ಎಣ್ಣೆ ಬಿಟ್ಕೊಂಡು ರೆಡಿಯಾಗಿದೆ. ಈ ಥರ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೀಗೆ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ. ನೋಡಿ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟೆಷ್ಟು ತಿಂತೀರಾ. ಸ್ವಲ್ಪ ಸ್ಪೈಸಿಯಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಆ ಥರ ನಾವು ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಪೂರಿಗಂತೂ ಇನ್ನೂ ಸೂಪರಾಗಿರುತ್ತೆ. ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಅನ್ನಕ್ಕೂ ನೀವು ಅನ್ನ ಸಾಂಬಾರು ಇರುತ್ತೆ, ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂದಾಗ ಸೈಡಿಗೆ ನೆಂಚ್ಕೊಂಡು ತಿನ್ಕೋಬೋದು, ತೊಂದರೆ ಏನಿಲ್ಲ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.